ನಾಡಿನೆಲ್ಲೆಡೆ ಕೆಂಪೇಗೌಡ ಜಯಂತಿಯನ್ನ ಅದ್ದೂರಿ ಸಂಭ್ರಮದಿಂದ ಆಚರಣೆ ಮಾಡ್ತಿರುವಂತದ್ದು ನಿನ್ನೆ ಏನು ಸರ್ಕಾರದ ಒಂದು ಕಾರ್ಯಕ್ರಮದಲ್ಲೂ ಕೂಡ ಕಾರ್ಯಕ್ರಮ ನಡೆದಿರುವಂತದ್ದು ಕೆಂಪೇಗೌಡ ಜಯಂತಿ ಅದ್ದೂರಿಯಾಗಿ ನಡೀತು. ಆದ್ರೆ ಇವತ್ತು ಬೆಂಗಳೂರಿನ ನಾಗಶೆಟ್ಟಹಳ್ಳಿಯಲ್ಲಿ ಕೂಡ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತು. ಹಾಗಿದ್ರೆ ಕಾರ್ಯಕ್ರಮದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಡೈರಿ ರಾಜಣ್ಣ ಅವರು ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಇವತ್ತು ನಾಗಶೆಟ್ಟಹಳ್ಳಿಯಲ್ಲಿ ಕಾರ್ಯಕ್ರಮ ನಡೀತು, 516ನೇ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ನಾಗಶೆಟ್ಟಹಳ್ಳಿ, ಗೆದ್ದಲಹಳ್ಳಿ, ಅಶ್ವಥ್ ನಗರ ಮತ್ತೆ ಲೊಟ್ಟೆಗೊಳ್ಳಹಳ್ಳಿ, ಭೂಪಸಂದ್ರ, ಬಸವೇಶ್ವರ ಲೇಔಟು ಹೇಳಬೇಕು ಅಂದರೆ ನಾವು ಎರಡೂ ವಾರ್ಡಿನ ಸಂಜಯ್ ನಗರ ಮತ್ತು ರಾಧಾಕೃಷ್ಣ ಎರಡೂ ವಾರ್ಡಿನ ನಾಗರಿಕರೆಲ್ಲ ಸೇರಿ ಒಟ್ಟಿಗೆ ನಾವು ಕೆಂಪೇಗೌಡ ಜಯಂತಿ ಮಾಡಬೇಕು. ಕೆಂಪೇಗೌಡರು ಈ ನಾಡನ್ನು ಕಟ್ಟಿದಂಥ ರಾಜರಲ್ಲಿ ಒಬ್ಬ ಅಗ್ರಗಣ್ಯ ನಾಯಕರು, ಬೆಂಗಳೂರು ಕಟ್ಟಿದ ನಾಯಕ. ಇಂಥ ಕೆಂಪೇಗೌಡರ 516ನೇ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಅಂದರೆ ಬಹಳ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಪ್ರಾರಂಭ ಮಾಡಿದ್ದು ಹೋದ ವರ್ಷ ಮಾಡಿದ್ದೀವಿ. ಸ್ವಾಮಿ ನಿರ್ಮಲಾನಂದ ಸ್ವಾಮಿಯವ್ರನ್ನ ಕರೆಸಿ ಭಾಳ ಜೋರಾಗಿ ಮಾಡಿದ್ವಿ. ಅದೇ ರೀತಿ ಈ ಸರಿ ಶಾಖಾ ಮಠದ ಸ್ವಾಮೀಜಿಗಳನ್ನ ಕರೆಸಿದ್ವಿ, ತಲಕಾಡು ಚಿಕ್ಕರಂಗೇಗೌಡರನ್ನ ಕರೆಸಿದ್ವಿ. ನಮಗೇನಪ್ಪ ಖುಷಿ ಅಂದರೆ ಈ ಬೆಂಗಳೂರಿನ ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರು ಬಹಳ ಯಶಸ್ವಿಯಾಗಿ ರಾಜ್ಯಭಾರ ಮಾಡಿದರು. ಅವರು ಯಾವುದೇ ನದಿ ತೀರದಲ್ಲಿ ಒಂದು ನಗರವನ್ನು ಕಟ್ಟಲಿಲ್ಲ. ಒಂದು ನಗರ ಅಭಿವೃದ್ಧಿ ಆಗಬೇಕಾದ್ರೆ, ಯಾವುದೇ ಹೊಸ ನಗರ ಅಭಿವೃದ್ಧಿ ಆಗಬೇಕಾದ್ರೆ ನದಿ ಮತ್ತು ನೀರಿರುವಂಥ ಜಾಗದಲ್ಲಿ ಹುಡುಕಿ ಆ ನಗರವನ್ನು ಕಟ್ತಾಯಿದ್ರು. ಆದರೆ ಕೆಂಪೇಗೌಡರು ಅತಿ ಸುರಕ್ಷಿತವಾದಂಥ ಈ ಬೆಂಗಳೂರನ್ನು ಕಟ್ಟಬೇಕಾದ್ರೆ ಬಹಳ ಯೋಚನೆ ಮಾಡಿ ನಮ್ಮ ವಿಜಯನಗರದ ಸಾಮ್ರಾಜ್ಯದ ಅರಸರನ್ನು ಭೇಟಿಯಾಗಿ ಅವರ ಸಹಾಯ ಪಡೆದು ಈ ಬೆಂಗಳೂರನ್ನು ಕಟ್ಟಿದರು. ಸುಮಾರು ಯಾವುದೇ ಅನುಕೂಲ ಇಲ್ಲದಿದ್ರೂ ಈ ಎಲ್ಲ ಸರ್ವಜನಾಂಗದ ನಾಯಕರಾಗಿ ಬೆಂಗಳೂರಿನಲ್ಲಿ ಸುಮಾರು 11 ಪೇಟೆಗಳನ್ನು ಕಟ್ಟಿದರು. ನಗತರ ಪೇಟೆ, ತಿಗಳರ ಪೇಟೆ, ಗಾಣಿಗರ ಪೇಟೆ, 64 ಪೇಟೆಗಳನ್ನು ಕಟ್ಟಿ ಈ ಬೆಂಗಳೂರನ್ನು ದೊಡ್ಡ ನಗರವನ್ನಾಗಿ ಮಾಡಿದರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬೆಂಗಳೂರು ಬಹಳ ಯಶಸ್ವಿಯಾಗಿದೆ. ಇಲ್ಲಿ ಯಾವುದೇ ನೆರೆಹೊರೆ ಇಲ್ಲ, ಒಂದು ಗಲಾಟೆಗಳಿಲ್ಲ, ಸೌಮ್ಯ ಸ್ವಭಾವದ ಜನ ಇಲ್ಲಿ ಭಾಳ ಯಶಸ್ವಿಯಾಗಿ ಬೆಂಗಳೂರಿನ ಜನ ಕೆಂಪೇಗೌಡರನ್ನ ನೆನೆದು 516ನೇ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಓಕೆ ಸರ್, ಇನ್ನು ಕಾರ್ಯಕ್ರಮದಲ್ಲಿ ಅಂದರೆ ನಾಗಶೆಟ್ಟಹಳ್ಳಿಯ ರಾಜಬೀದಿಯಲ್ಲಿ ಕಲಾ ತಂಡಗಳು ಮೆರವಣಿಗೆ ಮಾಡಿತು. ಎಲ್ಲಿಂದ ಯಾವ್ಯಾವ ಭಾಗಗಳಿಂದ ಕಲಾ ತಂಡಗಳು ಬಂದಿತ್ತು, ಏನೆಲ್ಲ ಕಾರ್ಯಕ್ರಮ ನಡೀತು ಅನ್ನುವಂಥದ್ದು? ಚಿಕ್ಕಮಗಳೂರಿಂದ ಸುಮಾರು 4 ತಂಡ, ಮತ್ತು ಬೆಂಗಳೂರಿಂದ 4 ತಂಡ, ಮತ್ತು ಚನ್ನಪಟ್ಟಣದಿಂದ 1 ತಂಡ, ಟೋಟಲ್ಲು 9 ತಂಡಗಳಾಗಿ ಬಂದಿದ್ದರು. ವೀರಗಾಸೆ, ಮಹಿಳೆಯರದು, ತಮಟೆ, ಈ ಥರ ಒಂದು 9 ತಂಡಗಳು ಬಂದಿದ್ದು ಭಾಳ ಯಶಸ್ವಿಯಾಗಿ ರಾಜಬೀದಿಯಿಂದ ಅಶ್ವಥ್ ನಗರದಿಂದ ಗೆದ್ದಲಹಳ್ಳಿ, ಸಂಜಯ್ ನಗರ ಮುಖಾಂತರ ನಾಗಶೆಟ್ಟಹಳ್ಳಿ ಬಂದು ಯಶಸ್ವಿಯಾಗಿ ಭಾಳ ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಥ್ಯಾಂಕ್ ಯು ಸರ್. ಇದಿಷ್ಟು ಕಾರ್ಯಕ್ರಮದ ಆಯೋಜಕರು ಡೈರಿ ರಾಜಣ್ಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.